Hello, welcome back to my YouTube channel, Vishu Kannada Vlogs. ಇವತ್ತಿನ ವ್ಲಾಗ್ ಬಂದು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಸೊ ಫ್ರೈಡೇ ಮಾರ್ನಿಂಗ್ ನಾನು ಎದ್ದಾದಮೇಲೆ ರೊಟ್ಟಿ ಮಾಡಿಕೊಟ್ರು. ಅಕ್ಕಿ ರೊಟ್ಟಿಗೆ ಕಾಯಿ ಚಟ್ನಿ ಮತ್ತು ಬೀಟ್ರೂಟ್ ಪಲ್ಯನೂ ಇತ್ತು, ಬಿಕಾಸ್ ಚಪಾತಿನೂ ಮಾಡಿದರು ಅವತ್ತು. ಇಲ್ಲಿ ನಮ್ಮ ಅತ್ತೆ ಅಕ್ಕಿ ರೊಟ್ಟಿ ಹಾಕ್ತಾಯಿದ್ರು, ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ಅವರು ಆಮೇಲೆ ಸ್ಮೈಲ್ ಕೊಡ್ತಾಯಿದ್ದಾರೆ, ಓ ಯೂಟ್ಯೂಬ್ ಮಾಡ್ತಾ ಇದೀಯಾ ಅಂತ. ಹಾಗೆ ಬ್ರೇಕ್ಫಾಸ್ಟ್ ಮಾಡಾದಮೇಲೆ ಸ್ಕೂಲಿಗೆ ಕಳಿಸಿದ್ವಿ ಫ್ರೈಡೇ. ಪ್ರಜ್ಞಾಂದು ಓಣಮ್ ಸೆಲೆಬ್ರೇಷನ್ ಫೋಟೋಸ್ ಇದು ಸಖತ್ ಕ್ಯೂಟಾಗಿ ಕಾಣಿಸ್ತಿದ್ದ. ಸೊ ಅವ್ನು ಬಂದಿದ್ದ ತಕ್ಷಣ ನಾನು ನೋಡಿದ್ನಲ್ಲ, ಸೊ ನಾನು ಅಷ್ಟೊತ್ತಿಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಆ ರೀಸನ್ಗೋಸ್ಕರ ರೆಡಿ ಆಗಿದ್ದೆ. ಆಚೆ ಹೋಗ್ತೀವಿ, ಆಮೇಲೆ ಸ್ವಲ್ಪ ಬಟ್ಟೆನೂ ನೋಡೋಕ್ಕೆ ಹೋಗಬೇಕಿತ್ತು, ಸೊ ರೆಡಿ ಆಗಿದ್ದೆ. ಅವನ್ನ ನೋಡಿ ಪಂಚೆ ಮತ್ತು ಶರ್ಟಲ್ಲಿ ಫುಲ್ ಒಬ್ಸೆಸ್ಡ್ ಆಗಿಬಿಟ್ಟೆ. ನಂಗೆ ಸಖತ್ ಇಷ್ಟ ಆಗೋದ ಅವನು. ಸೊ ಹಾಗೆ ಒಂದು ಎಷ್ಟು ವೀಡಿಯೋಸ್ ಮತ್ತು ಫೋಟೋಸ್ ತೆಕ್ಕೊಂಡ್ವಿ. ಸೊ ಅವನು ಡ್ಯಾನ್ಸ್ ಮಾಡ್ತಾಯಿದ್ದಾನೆ, ಅವನಿಗೆ ಗಾಳಿ ಆಡ್ತಿತ್ತಂತೆ ಚೆನ್ನಾಗಿ. ಸೊ ಇನ್ನು ಪಂಚೆ ಬಿಚ್ಚಲೇ ಇಲ್ಲ ಅವನು. ಆಚೆ ಹೋಗಿ ಕರ್ಕೊಂಡು ಬರೋವರೆಗೂ ಅವ್ನು ಪಂಚೆ ಬಿಚ್ಚಲಿಲ್ಲ. ICICI ಬ್ಯಾಂಕಲ್ಲಿ ಕೆಲಸ ಇದ್ದಿದ್ದು. ಸೊ ಅಲ್ಲಿ ಕೆಲಸ ಮುಗಿಸ್ಕೊಂಡು ನಾವು ಚಂದ್ರಾಲೇಔಟ್ ಹೋಗ್ತಾಯಿದ್ವಿ, ಬಿಕಾಸ್ ಖಾರದ ಪುಡಿ ತರಬೇಕಿತ್ತು ಅಂತ. ಬಟ್ ಆ ಶಾಪ್ ಕ್ಲೋಸ್ ಆಗಿತ್ತು, ಅದಕ್ಕೆ ವಾಪಸ್ ಬರ್ತಾ ಚಂದ್ರಾಲೇಔಟ್ಗೆ ಹೋಗಿ ವೆಂಕಟೇಶ್ವರ ಸ್ವೀಟ್ ಸ್ಟಾಲ್ಸ್ ಇದೆಯಲ್ಲ ಅಲ್ಲಿ ಹೋದ್ವಿ. ಅಲ್ಲಿ ಹೋಗಿ ನಮಗೆ ತುಂಬ ಫೇವ್ರೆಟ್ ಮೈಸೂರು ಪಾಕ್, ಅದು ಬಿಟ್ಟು ಬೇರೆ ಸ್ವೀಟ್ಸ್ಗಳು ಇಷ್ಟ. ಹಾಗೆ ಚಾಟ್ ಸೆಕ್ಷನಲ್ಲಿ ಕಟ್ಲೆಟ್ ಮತ್ತು ಚಿಲ್ಲಿ ಗಾರ್ಲಿಕ್ ನೂಡಲ್ಸ್ನ ತಿಂದ್ವಿ. ವಾಪಸ್ ಮನೆಗೆ ಬಂದು ಸ್ವಲ್ಪ ಸೀರಿಯಸ್ ಇತ್ತು, ಈ ಒಂಚೂರು ಡ್ಯಾಮೇಜ್ ಆಗಿರೋದು, ಆಮೇಲೆ ಸೀರೆ ಎಲ್ಲ ಹುಟ್ಟಿ ಬೋರ್ ಆಗಿರುತ್ತಲ್ಲ, ಅದನ್ನು ಡ್ರೆಸ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡ್ವಿ. ಬಟ್ ಒಂದು ಬೊಟಿಗೆ ಹೋದ್ವಿ ನಮ್ಮ ಚಿಕ್ಕಮ್ಮನ ಕರ್ಕೊಂಡು. ಅಲ್ಲಿ ಅವ್ರು ಇರಲಿಲ್ಲ, ಓನರ್ ಇರಲಿಲ್ಲ. ಸೊ ನಮ್ಮ ಚಿಕ್ಕಮ್ಮ ಆಮೇಲೆ ಏನಾದ್ರು ತಿನ್ನೋಣ ಬನ್ನಿ ಅಂತ ಅಂದ್ಬಿಟ್ಟು ಅವ್ರು ಬೋಂಡ ಸೊಪ್ಪು ತಿಂತಿದ್ರು, ನಾವು ಚಾಟ್ಸ್ ತಿಂದ್ವಿ ಈವ್ನಿಂಗು. ನಮ್ಮ ಚಿಕ್ಕಮ್ಮ ಫ್ರೆಂಡ್ ಮನೆಗೆ ಗೃಹ ಪ್ರವೇಶಕ್ಕೆ ಎಲ್ಲ ಫ್ರೆಂಡ್ಸ್ ಸೇರಿ ಸಿಲ್ವರ್ ತೊಗೋತಿದ್ರು. ಸೊ ಸಿಲ್ವರ್ ಶಾಪಿಗೆ ಹೋಗಿ ವಾಪಸ್ ಬರ್ತಾ ಇಲ್ಲಿ ವಿಜಯನಗರ ಫುಡ್ ಸ್ಟ್ರೀಟಲ್ಲಿ ಮಶ್ರೂಮ್ ಬಿರಿಯಾನಿ, ರಾಜ್ ಮಶ್ರೂಮ್ ಬಿರಿಯಾನಿ ಅಂತ ಇದೆ, ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ನಮ್ಮ ಚಿಕ್ಕಮ್ಮ ಹೋಗಿ ಅಲ್ಲೇ ತೊಗೊಂಡು ಊಟ ಮಾಡೋಣ ಅಂತ ಡಿಸೈಡ್ ಆಗಿತ್ತು. ಸೊ ಮನೆಗೆ ಪಾರ್ಸೆಲ್ ತೊಗೊಂಬಂದ್ವಿ. ಆಮೇಲೆ ನಾನ್ ವೆಜ್ ತಿನ್ನೋಕೆ ನಾನ್ ವೆಜ್ ಎಂಪೈರಿಂದ ಬಂದಿತ್ತು, ಆ ಕ್ಲಿಪ್ಪಿಂಗ್ ನಾನು ತೊಗೊಳಕ್ಕಾಗಲಿಲ್ಲ. ಸೊ ಊಟ ಮಾಡ್ತಾ ಇದ್ದೆ, ಆವಾಗ ನನಗೆ ಮೀಟಿಂಗ್ ಸ್ಟಾರ್ಟ್ ಆಗಿತ್ತು. ಸೊ ಆಫೀಸ್ ಮೀಟಿಂಗ್ ಅಟೆಂಡ್ ಮಾಡಿಕೊಂಡು ವರ್ಕ್ ಫ್ರಮ್ ಹೋಮ್ ಇರೋದ್ರಿಂದ ಯಾವ್ದಾದ್ರು ಮೂವೀಸ್ ನಾನು ಹಾಕ್ಕೊಂಡಿರ್ತೀನಿ. ಸೊ ಯಾಕೋ ನಮ್ಮ ಮನೇಲಿ ಬಜಾರ್ ಫಿಲಮ್ ನೋಡೋಣ ಅಂತ ಡಿಸೈಡ್ ಮಾಡಿಕೊಂಡು ನಾನು ಹಾಫ್ ಆ್ಯಂಡ್ ಹಾಫ್ ನಲ್ಲೇನೇ ನೋಡ್ಕೊಂಡಿದ್ದೆ. ಸ್ವಲ್ಪ ಹೊತ್ತು ನೋಡಿದೆ, ಸ್ವಲ್ಪ ಹೊತ್ತು ಕೆಲಸ ಮಾಡಿದೆ. ಸೊ ಈ ಪರ್ಟಿಕ್ಯುಲರ್ ಸೀನು ಮತ್ತು ಈ ಪರ್ಟಿಕ್ಯುಲರ್ ಸಾಂಗ್ ನಂಗೆ ತುಂಬ ಇಷ್ಟ, ಬಜಾರ್ದು. ಸೊ ಅದು ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ನಾನು ಮಿಡ್ ನೈಟ್ ಶಿಫ್ಟ್ ಮಾಡೋದ್ರಿಂದ ಆಲ್ಮೋಸ್ಟ್ ಇದು 1 o'clock ಆಗಿತ್ತು. ಸೊ ಸ್ಯಾಟರ್ಡೇ ಅಂತ ಬರ್ತಾಯಿದೆ. ನಾನು ಸ್ನ್ಯಾಪ್ಚಾಟಲ್ಲಿ ತೊಗೊಂಡಿದ್ದು ಒಂದು ವೀಡಿಯೋ ಇದು. ಸ್ನ್ಯಾಪ್ಚಾಟಲ್ಲಿ ವೀಡಿಯೋ ಕಳ್ಸೋಣ, ಸ್ನ್ಯಾಪ್ ಮಾಡೋಣ ಅಂತ, ಅದನ್ನೇ ಇಲ್ಲಿ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸೊ ಇದು ಸ್ಯಾಟರ್ಡೇ ಮಾರ್ನಿಂಗ್ ನನ್ನ ಸೀಕ್ರೆಟ್ ಡ್ರಿಂಕ್ ಅಂತ ಒಂದು ರೆಸಿಪಿದು ಹಾಕಿದ್ದೀನಿ ಪ್ರೀವಿಯಸ್ ವೀಡಿಯೋದಲ್ಲಿ, ಅದರಲ್ಲಿ ನೋಡ್ಬೋದು. ಅದನ್ನು ಕುಡ್ದು ಮೇಲೆ ಟೆರೇಸಲ್ಲಿ ನನ್ನ ತಮ್ಮ ನಮ್ಮ ಮಾಮ ಮೇಲ್ಗಡೆ ಟೆರೇಸಲ್ಲಿರೋ ರೂಮಲ್ಲಿ ಸ್ವಲ್ಪ ಪ್ಲೈವುಡ್ಸು ವುಡ್ ಐಟಮ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾಯಿದ್ರು. ಸೊ ಅವಾಗ ಕ್ಲಿಪ್ಪಿಂಗ್ ತೊಗೊಂಡೆ. ನನ್ನ ತಮ್ಮ ರೇಗ್ದ, ಇವಾಗ ಕೆಲಸ ಮಾಡೋಕ್ಕೆ ಬಿಟ್ಟರೆ ಸರಿ, ಹೋಗು ಬರಬೇಡ ಇಲ್ಲಿಗೆ ಅಂತ. ಸೊ ಆವಾಗ ಒಂದು ಚಿಕ್ಕದು ಇಷ್ಟು ಸಹ ಒಂದು 20 seconds ಏನೋ ವೀಡಿಯೋ ತೆಕ್ಕೊಂಡು ವಾಪಸ್ ಬಂದುಬಿಟ್ಟೆ. ನಮ್ಮ ಅತ್ತೆ ಪೂರಿ ಮಾಡ್ತಾಯಿದ್ದಾರೆ ಬ್ರೇಕ್ಫಾಸ್ಟ್ಗೆ. ನಾನು ಆ ಸೀಕ್ರೆಟ್ ಡ್ರಿಂಕ್ ಕುಡ್ದು ಒಂದು ಹಾಫ್ ಆನ್ ಅವರ್ನಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತೀನಿ, ಅಷ್ಟು ತಡೆಯೋಕ್ಕಾಗಲ್ಲ. ಸೊ ಪೂರಿ ಹರಿತಾ ಇದ್ದಾರೆ. ಸ್ಯಾಟರ್ಡೇ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಆದಮೇಲೆ ಗೃಹ ಪ್ರವೇಶ ಸಂಡೇ ಇತ್ತು. ಸೊ ಅದಕ್ಕೆ ಏನೇನು ರೆಡಿ ಮಾಡ್ಕೋಬೇಕು ಅದನ್ನು ರೆಡಿ ಮಾಡ್ಕೊಂಡ್ವಿ, ಔಟ್ಫಿಟ್ಸ್, ಜ್ಯುವೆಲ್ಸ್ ಅದನ್ನೆಲ್ಲ. ಹಾಗೆ ನಮ್ಮ ಅಜ್ಜಿನ ಡೆಂಟಲ್ ಕ್ಲಿನಿಕ್ ಕರ್ಕೊಂಡು ಹೋಗಬೇಕಿತ್ತು. ನಮ್ಮ ಮನೆ ಹತ್ರನೇ ಡೆಂಟಲ್ ಕ್ಲಿನಿಕ್ ಇರೋದು. ಸೊ ನನ್ನ ತಮ್ಮ, ನಾನು, ನಮ್ಮ ಅಜ್ಜಿ ಹೋಗ್ತಾಯಿದ್ವಿ. ಅವ್ರಿಗೆ ಕ್ಯಾಪ್ ಒಂದು ಫಿಲ್ ಮಾಡಿಸಿದ್ರು, ಸಿಲ್ವರ್ ಕ್ಯಾಪ್ ಥರನೇ ಇರುತ್ತೆ, ಅದು ಹಲ್ ಥರನೇ ಇರುತ್ತೆ, ಅದು ಅರ್ಧ ಬ್ರೇಕ್ ಆಗೋಗಿತ್ತು. ಸೊ ಅದಕ್ಕೆ ಡೆಂಟಲ್ ಕ್ಲಿನಿಕ್ ಕರ್ಕೊಂಡು ಹೋಗಿ ಏನು ಸಜೆಷನ್ ಮಾಡ್ತಾರೆ ಅದನ್ನು ಮಾಡೋಣ ಅಂತ ಮಾಡಿಸೋಣ ಅಂತ ಕರ್ಕೊಂಡು ಹೋಗ್ತಾಯಿದ್ದು. ಸೊ ಮಧ್ಯದಲ್ಲಿ ನಾನು ಏನಾದ್ರು ಒಂದು ತರಲೆ ಮಾಡ್ತೀನಿ, ಒಂದು ಸಾಂಗ್ಸ್ ಹಾಕ್ಕೊತೀನಿ, ಮತ್ತು ನಾನು ಅದಕ್ಕೆ ವೈಬ್ ಮಾಡ್ತಾ ಇರ್ತೀನಿ. ಸೊ ಆವಾಗ ನಾನು ವಿಡಿಯೋ ತೆಕ್ಕೊಂಡೆ.
ಸೊ ನಮ್ಮ ಅಜ್ಜಿನ ಡೆಂಟಲ್ ಕ್ಲಿನಿಕ್ ಕರ್ಕೊಂಡು ಹೋಗಾದ್ಮೇಲೆ ಅವರು ನೋಡಿಬಿಟ್ಟು ಅದು ಹಾಫ್ ಬ್ರೇಕ್ ಆಗಿರೋದ್ರಿಂದ ಇನ್ನು ಹಾಫ್ ತೆಗೆದು ಮಾಡೋಕ್ಕಿಂತ ಅದಕ್ಕೇನೆ ಫಿಲ್ಲಿಂಗ್ ಅಂತ ಬರುತ್ತೆ, ಆ ಫಿಲ್ಲಿಂಗ್ ಮಾಡೋದು ಅಂತ. ಹಿಂಗೆ ನಮ್ಮ ಮನೇಲಿ ಆಚೆ ಹೋಗ್ಬೇಕಾದ್ರೆ ಫೋನಲ್ಲಿ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡ್ತಾರೆ. ಸ್ಯಾಟರ್ಡೇ ಹೋಗೋಣ ಅಂತ ಒಂದು ಬೊಟೀಕಿಗೆ ಹೋದ್ವಿ, ಅಲ್ಲಿ ಓನರ್ ಇರಲಿಲ್ಲ. ಸೊ ಆಮೇಲೆ ನಮ್ಮ ಮನೆ ಹತ್ರ ಬೇರೆ ಶಾಪ್ ಇತ್ತು, ಅವ್ರಿಗೆ ಹೋಗ್ಬಿಟ್ಟು ಸ್ಟಿಚಿಂಗಿಗೆ ಕೊಟ್ಟು ಬಂದ್ವಿ. ತುಂಬ ಅಫೋರ್ಡಬಲ್ ಅನ್ನಿಸ್ತು ಮತ್ತು ನಾವು ಹೇಳಿದ ಡಿಸೈನೇ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆನೂ ಬಂತು. ಇಲ್ಲಿ ಮಕ್ಕಳಿಗೆ ಅವನ ಫ್ರೆಂಡ್ಸ್ಗೆ ನನ್ನ ಮಗ ವಿದ್ವಾನ್ ಹೇಳ್ತಾ ಇದ್ದಾನೆ ನಮ್ಮಕ್ಕ ಯೂಟ್ಯೂಬ್ಗೆ ಹಾಕ್ಬಿಡ್ತಾರೆ ಅಂತ. ಸೊ ಅವರೆಲ್ಲ ಮುಖ ಮುಚ್ಕೊಂಡು ಹಂಗೆ ಮಾಡ್ತಿದ್ದಾರೆ. ಆಮೇಲೆ ಅವರು ಗಣಪತಿ ಕೂರಿಸ್ತೀವಿ ನೆಕ್ಸ್ಟ್ ಇಯರು, ಆ ಕಾನ್ವರ್ಸೇಷನ್ ಆಯಿತು. ಹೀಗಿತ್ತು ಫ್ರೈಡೇ ಆ್ಯಂಡ್ ಸ್ಯಾಟರ್ಡೇ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.